ಸರ್ ನಾಳೆ ತಮ್ಮ ಹುಟ್ಟುಹಬ್ಬ ಆಚರಿಸ್ತಾ ಇದ್ದಾರೆ, ಎಷ್ಟು ಸಂತೋಷ ಅನ್ನಿಸ್ತದೆ ಸರ್? ಅಭಿಮಾನಿಗಳು ಯಾವ ರೀತಿ ಆಚರಿಸ್ತಾ ಇದ್ದಾರೆ ಸರ್? ನಾನು ಹುಟ್ಟುಹಬ್ಬ ಆಚರಣೆ ಮಾಡೋದಿಲ್ಲ. ಮನೆ ಹತ್ರ ಇಲ್ಲಿಂದ ಅದೊಂದು ಬಂದು ವಿಶ್ ಮಾಡೋಕ್ಕೆ ಬಂದವ್ರಿಗೆ ಅದು ಸ್ವಲ್ಪ ಅಂಥದ್ದು ಊಟ ಮಾಡ್ತಾ ಅವರು ಬರೋ ವಿಚಾರದಲ್ಲಿ ಅವ್ರಿಗೆ ಹೆಚ್ಚಿಗೆ ಆದಂಥ ಕಾಲದಲ್ಲಿ ಹೆಚ್ಚಿಗೆ ಅಡುಗೆ ಮಾಡಿಸ್ತಾ ಹೋಗ್ತಿದ್ದೆ ಹೊರತು ಆಚರಣೆಯಲ್ಲಿ ವೇದಿಕೆ ಮಾಡೋದಾಗಲಿ ಯಾವುದೇ ಒಂದು ಕಾರ್ಯಕ್ರಮ ಮಾಡೋದಾಗಲಿ ಯಾವುದೂ ಇಟ್ಕೊಂಡಿಲ್ಲ. ನಾವು ಬಂದವರು ನೆರಳಲ್ಲಿರಲಿ ಅಂತ ಒಂದು ಶಾಮಿಯಾನ ಹಾಕಿಸಿ ಊಟದ ವ್ಯವಸ್ಥೆ ಮಾಡಿ ಒಂದು ಸತಿ ಊಟಕ್ಕೆ ಒಂದು 2,500-3,000 ಜನ ಕೂಡೋ ಥರ ಸಿಟ್ಟಿಂಗ್ ಮಾಡಿಸ್ತಾಯಿತ್ತು. ಒಂದು 20,000-25,000 ಜನಕ್ಕೆ ಅಡುಗೆ ಮಾಡಿಸ್ತಿತ್ತು. ನಾಳೆ ಕಾರ್ಯಕ್ರಮ ಯಾವ ರೀತಿ ತಮ್ಮ ಕಾರ್ಯಕ್ರಮ ಶುರು ಆಗುತ್ತೆ ಸರ್? ಬೆಳಿಗ್ಗೆ ಇದು ನಾನು ನಾಳೆ ಅಂತೇಳಿ ಸಂಜೆಯಿಂದಲೇ ಬರೋಕ್ಕೆ ಶುರುವಾಯ್ತಾರೆ. ಆಲ್ರೆಡಿ 3-4 ದಿವಸದಿಂದಲೇ ಕೇಕ್ ಕಟ್ ಮಾಡ್ತಾರೆ ಕೆಲವರು. ನಾನು ವಾಲ್ಮೀಕಿ ಸಮಾಜ, ಗಂಗಾಮತ ಸಮಾಜದವ್ರು, ಇಡೀ ಸಮಾಜನೇ ಅವರೇ ಅಡುಗೆ ಮಾಡಿಸ್ಕೊಬಂದು ಬಾತೆಲ್ಲ ಮಾಡಿಸಿ ಬಂದು ಎಲ್ಲರಿಗೂ ಹಂಚಿ ಮಾಡೋದು 3 ದಿವಸ ಮುಂಚೆನೇ. ಅವ್ರು ಜಾಸ್ತಿ ಆಯ್ತಾಯ್ತು ಅಂತಾರೆ, ಬಟ್ ವೈಯಕ್ತಿಕವಾಗಿ ಯಾವ ರೀತಿ ಅಂತೇಳಿ ಗೊತ್ತಿಲ್ಲ. ಒಟ್ಟು ಅದು ಯಾವ ರೀತಿ ನಾವು ಇನ್ವಿಟೇಷನ್ ಕೊಟ್ಟಿರ್ತಾರಂದರೆ ಇಷ್ಟು ಜನ ಬರ್ತಾರೆ ಅಂತ ಅಂದಾಜು ಇರ್ತದೆ. ಇನ್ವಿಟೇಷನ್ ಕೊಟ್ಟು ಯಾವುದೂ ಮಾಡಲ್ಲ ನಾವು, ಇಂಥವ್ರಿಗೆ ಫೋನ್ ಮಾಡಿ ಕರೆಯಲ್ಲ. ನಮ್ಮ ಡೈರಿ ಸೆಟ್ರವ್ರಿಗೆ ಮಾತ್ರ ಎಲ್ರಿಗೂ ಹೇಳಿರಲ್ಲ, ನಮ್ಮ ಕಾರ್ಯದರ್ಶಿಗಳಿಗೆ 18 ದಿನ ನೆನಪು ಮಾಡಿ ಅಂತೇಳಿ ಬಿಟ್ಟರೆ ಇನ್ಯಾರಿಗೂ ನಾವು ಹೇಳಿರೋದಿಲ್ಲ. ಎಲ್ಲ ವಿಶ್ವಾಸದಲ್ಲಿ ಪ್ರೀತಿಲಿ ಸ್ನೇಹಿತರಾಗಿ ನೆಂಟರಿಷ್ಟು ಸಂಬಂಧಿಕರು ಹಿತೈಷಿಗಳು ಜಾತಿ ಬಿಟ್ಟು ನನ್ನ ಹತ್ರ ಯಾವುದೇ ಕಡೆ ಈ ಮನೆ ಒಳಗಡೆ ನನ್ನ ಆತ್ಮದ ಜಾತಿ ಯಾವತ್ತಿಲ್ಲ, ಅದು ಗೊತ್ತು ಎಲ್ರಿಗೂ. ಹಂಗಾಗಿ ಯಾವುದೇ ಜಾತಿ ಸೀಮಿತವಾಗಿ ಹಿಡಿದೆ ನನ್ನನ್ನು ಬಂದು ಕೆಲವರು ಆರೈಸಿ ನಮ್ಮ ಅತ್ತೆಗೆಲ್ಲ ಮಾಡ್ತಂದಿರೆಲ್ಲ ಬರ್ತಾರೆ. ಅದು ಖುಷಿಯಾಗಿ ನಾನು ಖುಷಿಯಾಗಿ ಅವ್ರ ಜೊತೆ ಒಂದು 2 ದಿವಸ ಕಾಲ ಕಳಿತೀನಿ. ಎಲ್ಲೂ ಹೋಗದೆ ಕೇರ್ಪೇಟೆಯಲ್ಲಿ ಮನೆ ಹತ್ರನೇ ಇರ್ತೀನಿ. ಇಷ್ಟು ಕಾರ್ಯಕರ್ತರು ಇಷ್ಟು ವಿಜೃಂಭಣೆಯಿಂದ ಹುಟ್ಟುಹಬ್ಬ ಆಚರಿಸ್ತಿದ್ರೆ ಏನು ಅನ್ನಿಸ್ತದೆ ಸರ್ ನಿಮಗೆ? ಕಾರ್ಯಕರ್ತರ ಜೊತೆಗೂಡಿ ಮಾಡ್ತಾ ಇದ್ದಾರೆ, ಪುಣ್ಯ ಅದು. ಯಾಕೆಂದರೆ ಎಲ್ರಿಗೂ ಅವ್ರವ್ರ ಮನೆ ಹತ್ರಕ್ಕೆ ದುಡ್ಡು ಕೊಟ್ಟು ಕರೆದ್ರೆ ಜನ ಹೋಗಲ್ಲ. ನಾನು ಅವ್ರಿಗೆ ಹೋಗಿ ನಿಂತು ಓಡಾಡ್ಕೊಂಡು ಮಾಡ್ತಾರಂಥ ಕೆಲಸ ನಡ್ಕೊತಾರ ರೀತಿಗೆ ಅವರು ಸ್ಪಂದಿಸ್ತಾ ಇದ್ದೀನಿ ಅನ್ನೋ ಭಾವನೆ ಇಟ್ಕೊಂಡು ಬರ್ತಾವ್ರೆ ಅಂತ ತಿಳಿದೆ ನಾನು ಇಲ್ಲೇ ಮನೆ ಕಟ್ಕೊಳ್ಕೋಬೇಕು, ಇಲ್ಲೇ ಇರಬೇಕು ಅಂತೇಳಿ ಇಲ್ಲೇ ವಾಸ ಇರೋದು. ನಾನು ಯಾವ ಕಾರಣಕ್ಕೂ ಅವ್ರ ಜೊತೆ ಇರೋದು ಇದೇ ಉದ್ದೇಶಕ್ಕೆ ಕೇರ್ಪೇಟೆಯಲ್ಲಿ ಇರೋದು. ನಾನು ಮೈಸೂರು ಸೆಟ್ರ್ ಆಗ್ಬೋದಿತ್ತು, ಬೆಂಗಳೂರು ಆಗ್ಬೋದಿತ್ತು. ನನಗೆ ಡೈರಿ ಸೆಟ್ರಿಗೆ ಅಷ್ಟೇ ಆಗಿರೋದು. ನಾನು ಡೈರಿ ಒಂದೇ ಅಲ್ಲ, ವಿಶ್ವಾಸದಲ್ಲಿ ನಾನು ಚಿಕ್ಕೂರಿಂದ ಟೌನಲ್ಲಿ ಬೆಳೆದೆ, ಅಲ್ಲೇ ಬೆಳಿಬೇಕು, ಇಲ್ಲೇ ನನ್ನ ಕೊನೆ ಅಂತ್ಯ ಆಗಬೇಕು ಅಂತೇಳಿ ಇಲ್ಲೇ ನಾನು ಜೊತೆಲಿರೋದ್ರಿಂದ ಆ ಥರ ವಿಶ್ವಾಸದಲ್ಲಿ ಬೆಳವಣಿಗೆ ಆಗಿ ಹೋಗ್ತಾ ಇದ್ದೀನಿ. ಇದನ್ನು ಹೊರತುಪಡಿಸಂಗೆ ಸರ್, ಒಂದು ಕಡೆ ರಾಜಕೀಯ, ಒಂದು ಕಡೆ ಫ್ಯಾಮಿಲಿ, ಎರಡನ್ನೂ ಯಾವ ರೀತಿ ನಿಭಾಯಿಸ್ತಾ ಇದ್ದೀರಾ ಸರ್? ಫ್ಯಾಮಿಲಿಗೆ ಟೈಮೇ ಕೊಡೋಕ್ಕಾಗಿಲ್ಲ. ಈಗ ನಾನು ವೈಫ್ ಇಲ್ಲದೆ ಇರೋದ್ರಿಂದ ವೈಫ್ಗೆ ಟೈಮ್ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಭಗವಂತ ಕರ್ಕೊಂಡವ್ರೆ. ಮಗ ಇಂಜಿನಿಯರಿಂಗ್ ಬೆಂಗಳೂರಲ್ಲಿ ಮಾಡ್ತಾನೆ. ಸಮ್ ಟೈಮ್ ಅವ್ನಿಗೆ ಸಿಗೋಂಥ ರಾತ್ರಿ ಹೊತ್ತಲ್ಲಿ ಒಂದು 2 ನಿಮಿಷ ಮಾತಾಡೋದು ಟೈಮ್ ಕಷ್ಟ. ಅವನು ವಾಲಿಬಾಲಲ್ಲೇ ಸ್ವಲ್ಪ ಇನ್ವಾಲ್ವ್ಮೆಂಟ್ ಇರೋದ್ರಿಂದ ಹಂಗಾಗಿ ಅವನು ಇದಾಗೋಣ. ಅವ್ರ ಅಮ್ಮ ಇಲ್ಲದೆ ನಮ್ಮ ಜೊತೆ ಒಡನಾಟದಲ್ಲಿ ಇರ್ತಾನೆ. ಇಲ್ಲ ಮತ್ತೆ ನಮ್ಮ ಹೆಂಡತಿ ತಾಯಿ ಮತ್ತು ನಮ್ಮ ತಾಯಿ ಬೇರೆ ಇದ್ದರು, ನನ್ನ ತಂಗಿ ನನ್ನ ತಮ್ಮ ಅವರೆಲ್ಲ ಬಂದು ಓಡಾಡ್ತಾರೆ. ಸಂಬಂಧಿಕರೆಲ್ಲ ಬಂದು ಬಾಮಕ್ಕಿಯವರೆಲ್ಲ ಮನೇಲಿ ನಿಂತ್ಕೊಂಡು ಓಡಾಡ್ಕೊಂಡು ಮಾಡ್ತಾರೆ. ನಮ್ಮ ಶ್ರೀಮತಿಯವರು ಇದ್ದಿದ್ರೆ ಎಷ್ಟು ಸಂತೋಷ ಆಗ್ತಿದೆ ಸರ್ ತಮ್ಮ? ಅದು ಹೇಳೋಕ್ಕಾಗಲ್ಲ. ಇದನ್ನು ಹೊರತುಪಡಿಸ್ದಂಗೆ ವಿಜಯವಾಣಿ ಪತ್ರಿಕೆ ವತಿಯಿಂದ ತಮಗೆ ವಿಜಯರತ್ನ ಪ್ರಶಸ್ತಿ ನೀಡಿದ್ರು, ಎಷ್ಟು ಸಂತೋಷ ಆಗ್ತಿದೆ ಸರ್ ತಮಗೆ? ತುಂಬ ಯಾಕೆಂದರೆ ನಾನು ವಿಜಯವಾಣಿ ಪೇಪರ್ ಅಂತಲ್ಲ, ಯಾಕೆಂದ್ರೆ ನಾನು ಒಬ್ಬರನ್ನ ಗುರುತಿಸ್ಬೇಕಾದ್ರೆ ಸಾಧಕರು ಅಂತ ಒಬ್ಬರನ್ನ ರೆಕಗ್ನೈಸ್ ಮಾಡಬೇಕಾದ್ರೆ ಡಾಕ್ಟ್ರೇಟ್ ವಿಚಾರದಲ್ಲೇ ನನಗೆ ಒಂದು 2-3 ಕಡೆಯಿಂದ ಗೊತ್ತು. ಇಲ್ಲಿ ಮಂಜು ಕೂತ ಡಾಕ್ಟ್ರೇಟ್ ಬೇಕಾದ್ರೆ ನಮ್ಮ ರಘುನಾಥನ ನಾನು ಸೇವೆ ಮಾಡಿದ್ರು, ಅದನ್ನು ನಾನು ತಗೊಳ್ಳಲ್ಲ. ಅದು ಯಾಕೆಂದ್ರೆ ಡಾಕ್ಟ್ರೇಟು ಒಳ್ಳೊಳ್ಳೆ ಯೂನಿವರ್ಸಿಟಿಯವರು ಇಲ್ಲೇ ಕೊಡ್ತಿದ್ರು. ಬಟ್ ಇತ್ತೀಚಿನ ದಿನದಲ್ಲಿ ಅದು ದಂಧೆ ಆಗೋಗೈತೆ ಅಂತ ಬೇಡ ಅಂದಿದ್ದೆ. ಬಟ್ ಈ ವಿಜಯವಾಣಿ ಪೇಪರವರು ನನ್ನ ಹತ್ರ ಬಂದಾಗ 2ನೇ ಟೈಮ್ ಮಾತಾಡಿದಾಗ ನಾನು ಒಪ್ಪಿದ್ದೆ. ಎಲ್ಲರೂ ಖಂಡಿತ ನಾನು ಅವಾರ್ಡ್ ಫಂಕ್ಷನ್ಗೂ ಅಷ್ಟಾಗಿ ಹೋಗೋಕ್ಕೆ ಇಷ್ಟಪಡಲ್ಲ. ಯಾಕೆಂದರೆ ಅವರು ಆನಂದ್ ಸಂಕೇಶ್ವರ್ ಇರ್ಬೋದು, ವಿಜಯ ಸಂಕೇಶ್ವರ್ ಇರ್ಬೋದು, ಇವರೆಲ್ಲ ಹಿಂದಿಂದ ಸ್ವಲ್ಪ ಮಾನದಂಡ ಇಟ್ಕೊಂಡು ಸರ್ವೀಸಲ್ಲಿ ಬೆಳೆದಿರೋರು, ಜೀವನನ ವೃತ್ತಿ ಜೀವನದಲ್ಲಿ ಬೆಳೆದಿರೋಂಥವ್ರು. ಸೊ ನಮ್ಮ ಬಗ್ಗೆ ಎಲ್ಲ ಅಂದಾಜು ಮಾಡಿ ಕರೆದವ್ರು ಅಂತೇಳಿ ಕೊನೆಗೆ ಹೋಗ್ದೆ ನೋಡಿದೆ. ಅಲ್ಲಿ ನಡೆದಂಥ ಬಾಂಬ್ ಸನ್ನಿವೇಶದಲ್ಲೂ ನಮ್ಮ ಜೊತೆ ಅಲ್ಲಿ ಸನ್ನಿವೇಶ ಏನಾರು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಖಂಡಿತವಲ್ಲೂ ಅಲ್ಲಿದ್ದು ಏನು ಸನ್ನಿವೇಶ ದೊಡ್ಡದಾಗಿ ಹೇಳೋದು ಬೇಕಿಲ್ಲ, ಹೇಳಿದ್ದೀನಿ ಕೆಲವು ಕಡೆ ಎಲ್ಲ. ಬಟ್ ಅಲ್ಲಿ ನಾವು ಶನಿವಾರ ರಾತ್ರಿ ನಾವು 28ನೇ ತಾರೀಕು ಅವಾರ್ಡ್ ಫಂಕ್ಷನ್ ನಡೀತಾ ಇತ್ತು. ಸಂಜೆ ಮಧ್ಯಾಹ್ನ ಅವಾರ್ಡ್ ಡಿಕ್ಲೇರ್ ಆಯಿತು ಅಂತ ಮಾಹಿತಿ ಇತ್ತು ಹೊರತು ದುಬೈಗೆ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸಡನ್ನಾಗಿ ನಾವು ರಾತ್ರಿ ಬುರ್ಜ್ ಖಲೀಫಾ ಬಗ್ಗೆ ಒಂದು ಬಾಂಬ್ ಬೀಳ್ತು ಅಂತ ಹೇಳಿದ ತಕ್ಷಣ ಸ್ವಲ್ಪ ಎಲ್ಲ ಗೊತ್ತಾದವ್ರು, ಎಲ್ರಿಗೂ ಮೆಸೇಜ್ ಕೊಡಲಿಲ್ಲ. ಆವಾಗ ಗೊತ್ತಾಯಿತು, ನಾವು ಸುಮ್ಮನೆ ಕೂಲಾಗಿ ಇದ್ದು. ಅದಾದಮೇಲೆ ರಾತ್ರಿ ಊಟ ಟೈಮೆಲ್ಲ ಗೊತ್ತಾಗ ಸ್ವಲ್ಪ ಪ್ಯಾನಿಕ್ ಆದರು. ಆಮೇಲೆ ಯಾರು ಭಯ ಬೇಡ ಅಂತೇಳಿ ಎಲ್ರಿಗೂ ಹೇಳಿದ್ಮೇಲೆ ಇದ್ದು. ಬಟ್ ಒಂದು 5-6 ದಿವಸ ನಮಗೆ ತುಂಬ ಹಿಂಸೆಯಲ್ಲೇ ಇದ್ದು. ಯಾಕೆಂದರೆ ಏನೇ ಹೇಳ್ಬೋದು ಹೊರಗಡೆ, ಬಟ್ ನನಗೊಂದು ಸ್ವಲ್ಪ ಧೈರ್ಯ ಹೆಂಗಿತ್ತು. ಕೊರೋನಾದಲ್ಲಿ 23 ದಿವಸ ವೆಂಟಿಲೇಟರ್ ಮಲಗಿದ್ದು ನಾನು. ಯಾರೂ ಹಿಂದೆ ಸುತ್ತಮುತ್ತ ನೋಡಿದ್ರು ಗೋಡೆ ಬಿಟ್ಟರೆ ಏನೋ ಕಾಣ್ತಿದ್ದೆ ಮಲಗಿದ್ದೆ.
ಒಂದು ತಿಂಗಳು 5 ದಿವಸ ಮತ್ತೆ ಕೊರೋನಾ ಆದಮೇಲೆ ಬ್ಲ್ಯಾಕ್ ಫಂಗಸ್ ಆಪರೇಷನ್ ಆದಮೇಲೂ ನಾನು ಇನ್ನು 12 ದಿವಸ ಹೆಚ್ಚುವರಿ ಹಾಸ್ಪಿಟಲೇ ಮಲಗಿದ್ರಿಂದ 4 ಗೋಡೆ ಮಧ್ಯದಲ್ಲಿ ಜೀವನ 1 ತಿಂಗಳು 5 ದಿವಸ ಮಲಗೋದು ಹೆಂಗೆ ಅಂತ ನಿಮಗೂ ಗೊತ್ತು. ಆ ಥರ ನೋಡಿದ ಜೀವನ ಇದ್ದಿದ್ದರಿಂದ ನನಗೇನು ಅಲ್ಲಿ ಭಯ ಅನ್ನಿಸ್ತಿಲ್ಲ. ಹಣೆ ಬರ್ದಂಗೆ ಆಯ್ತದೆ ಬರೋ ಅವತ್ತೇ ಸತ್ತಿಲ್ಲ ಇವತ್ತೇ ಸೈತೀವಿ ಧೈರ್ಯ ತುಂಬ ಜೊತೆಲಿದ್ದು. ಬಟ್ ತುಂಬ ಜನ ಭಯ ಬೀರುತ್ತಾಗಿ ನಮ್ಮ ಜೊತೆಲಿದ್ದವ್ರು ಇದ್ದರು. ಬಟ್ ಕೊನೆಗೆ ತಂದು ಆನಂದ್ ಶಂಕರೇಶ್ವರವ್ರಿಗೆ ಫ್ಲೈಟ್ ಇದ್ದರು ಹತ್ತದೆ ಕ್ಯಾನ್ಸಲ್ ಮಾಡಿ 3 ಫ್ಲೈಟ್ ಕ್ಯಾನ್ಸಲ್ ಆದರೂ ನಮ್ಮ ಜೊತೆನೇ ಉಳಿದು ನಮ್ಮ ಜೊತೆನೇ ಹತ್ತು ಬರೋವ್ರಿಗೂ ಪಾಪ ಪ್ರಾಮಾಣಿಕವಾಗಿದ್ದಂಥ ವ್ಯಕ್ತಿ. ಅವಯ್ಯನಿಗೆ ಸಾವಿರಾರು ಕೋಟಿ ವ್ಯವಹಾರ ಇದ್ದರು, ಯಾವುದೇ ಆಮಿಷ ಇಟ್ಕೊಳ್ಳದೆ ಸಿಂಪಲ್ ಮ್ಯಾನ್ ಅಂತಾರೆ. ನಮ್ಮ ಜೊತೆನೇ ಊಟ, ನಮ್ಮ ಜೊತೆನೇ ರೂಮಲ್ಲೇ ನಮ್ಮ ಅಕ್ಕಪಕ್ಕ ರೂಮಲ್ಲೇ ನಿದ್ದೆ, ನಮ್ಮ ಜೊತೆನೇ ಓಡಾಡಿಕೊಂಡು ಕಂಪ್ಲೀಟಾಗಿ ಜೊತೆಲಿ ಫ್ಲೈಟ್ ಹತ್ತು ಲಾಸ್ಟಿಂದ ಫಸ್ಟಿಂದ ಕೊನೆವರೆಗೂ ಫ್ಲೈಟಲ್ಲಿ ನಮ್ಮ ಜೊತೆಲಿ ಬಂದು ಡೆಲ್ಲಿಲಿ ನಾವು ಬೆಂಗಳೂರು ಬಂದು ಅವ್ರು ಹುಬ್ಳಿಗೆ ಹೋದರು. ಅಲ್ಲಿವರೆಗೂ ಇದ್ದಂಥ ವ್ಯಕ್ತಿ, ಅಂಥ ಸಿಂಪಲ್ ವ್ಯಕ್ತಿ ಎಲ್ಲರೂ ಆಗಲಿ. ಯಾಕೆಂದರೆ ಎಲ್ಲ ಪೇಪರವರು ಒಳ್ಳೆಯವ್ರು, ಯಾರನ್ನೂ ಕೆಟ್ಟವರು ಅಂತ ಹೇಳ್ತಾ ಇಲ್ಲ. ಆ ಥರ ರೂಢಿಸ್ಕೊಂಡು ಹೋದವ್ರನ್ನ ಕೈ ಬಿಡದೆ ಬಾಂಬ್ ಬೀಳ್ತಾ ಇದ್ದಾಗ ಕದ್ದೋಗೋದು ಜಾಸ್ತಿ. ನಾನೊಬ್ಬ ಬದುಕಿರ ಆಮೇಲೆ ನೋಡೋಣ ಅಂತಾರೆ. ಬಟ್ ಆ ಮನುಷ್ಯ ಕದ್ದು ಬರಲಿಲ್ಲ, ಅಲ್ಲೇ ಇದ್ದು ನಮ್ಮ ಜೊತೆ ಕರ್ಕೊಂಡು. ಈ ಹುಟ್ಟುಹಬ್ಬ ಹಿನ್ನೆಲೆಯಲ್ಲಿ ತಮ್ಮ ಅಭಿಮಾನಿಗಳು ಮತ್ತು ತಮ್ಮ ಹಿತೈಷಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಖಂಡಿತವಾಗ್ಲೂ ನನಗೆ ಶುಭ ಹಾರೈಸಕ್ಕೆ ಬರ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ನನಗೇನು ಆಸೆ ಇಟ್ಕೊಂಡು ಹಾರೈಸ್ತೀರಿ ಅದಕ್ಕಿಂತ ಹೆಚ್ಚಿಂದು ನಿಮಗೆಲ್ಲ ಸಿಗಲಿ. ಈ ಸಮಾಜದಲ್ಲಿ ಹೆಚ್ಚು ಒಳ್ಳೊಳ್ಳೆ ಅವ್ರ ಮಕ್ಳಿಗಾಗ್ಬೋದು, ಅವ್ರ ಮನೆಯವ್ರಿಗಾಗ್ಬೋದು, ಎಲ್ಲ ಥರ ಒಳ್ಳೇದಾಗಲಿ ಅಂತೇಳಿ ನಾನು ಆಶಿಸ್ತೀನಿ. ಇದನ್ನು ಹೊರತುಪಡಿಸಂಗೆ ಸರ್, ರಾಜಕೀಯವಾಗಿ ಮುಂಬರುವ 2028ರಲ್ಲಿ ಹೈಕಮಾಂಡಿಂದ ತಮಗೆ ಟಿಕೆಟ್ ಘೋಷಣೆ ಆದರೆ ತಮ್ಮ ಫಸ್ಟ್ ರಿಯಾಕ್ಷನ್ ಹೇಗಿರುತ್ತೆ ಸರ್? ನಾನು ರಾಜಕಾರಣವಾಗಿ ಟಿಕೆಟು ಸಿಗುತ್ತೋ ಬಿಡುತ್ತೋ ಅದು ಗೊತ್ತಿಲ್ಲ ನನಗೆ. ನಾನು MLA ಟಿಕೆಟ್ಗೆ ಹೋಗಬೇಕು ಅಂತ ಆಸೆ ಇಟ್ಕೊಂಡಿದ್ದವನಲ್ಲ, ಅದೆಲ್ಲರಿಗೂ ಗೊತ್ತಿರೋ ವಿಚಾರ. ನನ್ನ ಮಾಜಿ ಶಾಸಕರು KBC ಅವ್ರ ಹತ್ರ ಇದ್ದಾನು, ಅವ್ರನ್ನ ಯಾವತ್ತೂ ಕೇಳಿರಲಿಲ್ಲ. JDS ಬರಬೇಕಾದ್ರೂ ಇರೋರು ಹೇಳ್ಬೋದು, ನಾನು ಹೇಳೇ ಬಂದಿದ್ದೆ ಬೇಡ ಅಂತ. ಅನಿವಾರ್ಯ ಕಾರಣ 2023 ಕೊನೆ ಹಂತದಲ್ಲಿ ಸ್ಟಾರ್ಟ್ ಆಯಿತು. 22ರಲ್ಲಿ ಬಂದು 23ರಲ್ಲಿ ಮಾಡಿದು. 23 ಆದಮೇಲೆ ಸ್ವಲ್ಪ ಬದಲಾದ ರಾಜಕಾರಣ, ಹೊಂದಾಣಿಕೆ ಇಲ್ಲದೆ ಹೋದ ಕಾರಣದಲ್ಲಿ ನಮಗೂ ಇತ್ತೀಚಿನ ದಿನದಲ್ಲಿ ಜನಗಳ ವಿಶ್ವಾಸದಲ್ಲಿ ನಿಲ್ಲಬೇಕು ಅನ್ನೋ ಆಸೆ ಹುಟ್ಟೈತೆ. ಖಂಡಿತವಾಗ್ಲೂ ನಿಲ್ತೀನಿ. ಒಳ್ಳೇದಾಯ್ತದೆ ಅಂತ ಅಂದ್ಕೊಂಡಿದ್ದೀನಿ. ತಾಲೂಕು ಜನಕ್ಕೆ ಹೆಚ್ಚು ಸಾಧ್ಯವಾದಂಥ ಸರ್ವಿಸ್ ಕೊಡ್ತೀನಿ. ಈಗ ಮಂಡ್ಯ ಮನ್ಮೂಲ ನಿರ್ದೇಶಕರಾಗಿ ಕೆಲಸ ಮಾಡ್ತಾಯಿದ್ರಿ ಸರ್, ಆ ಹೈನುಗಾರಿಕೆ ಬಗ್ಗೆ ಹೇಳೋದಾದ್ರೆ ಏನಾದ್ರು ಒಂದು ನಿಮಿಷ? ಖಂಡಿತವಾಗ್ಲೂ ಅದ್ರ ಬಗ್ಗೆ ಲಾಟ್ ಆಫ್ ಹೇಳೋಂಥದ್ದು. ಯಾಕೆಂದರೆ ರೈತರ ಹತ್ರ ಪ್ರತಿದಿನ ಹೊಡೆದಾಡ್ತದಿರೋ ನಾನು ಪ್ರತಿ ಹಳ್ಳಿಗೂ ಹೋಗ್ತೀನಿ. 252 ಡೈರಿಗೂ ನಾನು ಹೋಗಿ ತಲುಪಿ ನನ್ನ ಕೈಲಾದ ಸಹಾಯ ಮಾಡ್ತೀನಿ. ಅನುದಾನಗಳು ಎಷ್ಟೆಷ್ಟು ಬರ್ತದೆ ಅನ್ನೋ ಮಾಹಿತಿ ಕೊಡ್ತೀನಿ, ಅದನ್ನೆಲ್ಲ ತಲುಪಿಸೋಕೆ ಪ್ರಯತ್ನ ಮಾಡ್ತೀನಿ. ಸಂಪೂರ್ಣ ಅನುದಾನಗಳನ್ನ ಕೇರ್ಪೇಟೆ ತಾಲೂಕಿಗೆ ಯುಟಿಲೈಸ್ ಮಾಡಿಕೊಂಡೆ. ಈ ರಾಜ್ಯದಲ್ಲಿ ಅತಿ ಹೆಚ್ಚು ಹಾಲು ಕರೀತಾ ಇರೋ ತಾಲೂಕಲ್ಲಿ ನಮ್ಮದು 2ನೇ ಸ್ಥಾನದಲ್ಲಿ ಐತೆ ತಾಲೂಕು ವಹಿಸಿ ತಗೊಂಡಾಗ. ಅಂಥ ತಾಲೂಕಲ್ಲಿ ನಾನು ಸರ್ವಿಸ್ ಕೊಡ್ತಾಯಿದ್ದೀನಿ. ನಾವು ಗೆದ್ದಾಗಿದ್ದು ಕೊನೆ ಸ್ಥಾನದಲ್ಲಿ. ಸಣ್ಣ ಹಾಲು ನಮ್ಮದು ಅವತ್ತು ಕೇರ್ಪೇಟೆ ತಾಲೂಕು. ಇವತ್ತು ಸಂಘ ಹೆಚ್ಚದಷ್ಟಲ್ಲ, ಉತ್ಪಾದಕರಿಗೆ ನೇರವಾದ ರೇಟು, ನೇರವಾದ ಅನುದಾನಗಳು, ಸ್ಕೀಮ್ಸ್ ಎಲ್ಲ ಸಿಕ್ಕಿದಾಗ ಮಾತ್ರ ಅದ್ರ ಬೆನಿಫಿಟ್ಸ್ ಎಲ್ಲ ಸಿಕ್ಕಿದ್ರೆ ಅವರು ಹೈನುಗಾರಿಕೆ ಅಂತ ಹೋಗೋದು. ಯುವಕರು ಮತ್ತು ಮಹಿಳೆಯರೆಲ್ಲ ಹೆಚ್ಚಿಗೆ ಹೈನುಗಾರಿಕೆ ಹೋಗೋಕ್ಕೆ ಅಲ್ಲೇ ಹೋಗಿ ಪ್ರತಿ ಜನರಲ್ ಬಾಡಿ ಮಧ್ಯದಲ್ಲಿ ಮೀಟಿಂಗು, ಅವೇರ್ನೆಸ್ ಮಾಡೋಂಥ ಕಾರ್ಯಕ್ರಮಗಳು ಮಾಡಿ ಜನಗಳ ಹತ್ರಕ್ಕೆ ಮಾಹಿತಿಗಳು ಕೊಡ್ತಾಯಿದ್ದೀನಿ. ಹಂಗಾಗಿ ಹೈನುಗಾರಿಕೆಗೆ ಅವರು ಆದಾಯ ಹುಡ್ಕೊಂಡವ್ರೆ. ಮುಂದೆ ಇನ್ನೂ ಬೆಳವಣಿಗೆ ಆಗಲಿ. ಇದು ಯಾವುದೋ ಇತ್ತೀಚಿನ ದಿನದಲ್ಲಿ ಲೋಕಲ್ ಆಗಿ ಅದು ಅವ್ರು ಯಾರೋ ಆನ್ಲೈನ್ ಕಂಪ್ನಿಗಳೆಲ್ಲ ಯಾವ ಥರ ಹಾಲು 1 ರೂಪಾಯಿ ಬಿಡ್ತೀವಿ, ಬೇರೆ ದೇಶದಿಂದ ತಂದು ಕೊಡ್ತೀವಿ ಅಂತಾರೆ. 1 ರೂಪಾಯಿಗೆ ಯಾವುದೇ ಒಂದು ಪೀಡ್ಸ್ 1 kg ಬರಲ್ಲ. ಅಂಥದ್ರಲ್ಲಿ ಅವ್ರು ಎಲ್ಲಿಂದ ಹಾಲು ಕೊಡೋಕ್ಕೆ ಸಾಧ್ಯ? ಯಾವುದೋ ಕೆಮಿಕಲ್ ಇರಬೇಕು ಕೊಟ್ಟರೆ ಅದೇನಿಲ್ಲ. ನಮ್ಮ DK ಸುರೇಶ್ ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಾರೆ. ಅದ್ರ ಬಗ್ಗೆ ವಿಚಾರವಾಗಿ ಉಗ್ರ ಹೋರಾಟಕ್ಕೆ ನಾವು ಕೇಂದ್ರದ ಮೇಲೆ ಆಗಲಿ ರಾಜ್ಯದ ಮೇಲೆ ಯಾವ ಕ್ಷಣದಲ್ಲಿ ಬೇಕಾದ್ರೆ ಆ ತಾಲೂಕು ರಾಜ್ಯದೊಳಗೆ ಬಿಟ್ಕೊಂಡ್ರೆ ಖಂಡಿತವಾಗ್ಲೂ ನಾವು ಸಂಪೂರ್ಣವಾಗಿ ಬೀದಿಗಿಳಿದು ಹಿಂದೆ ಬೇರೆ ದೇಶದಿಂದ ಹಾಲು ರಫ್ತು ಮಾಡಿ ನಮ್ಮ ದೇಶಕ್ಕೆ ಆಮದು ಮಾಡಿಕೊಂಡು ನಾವು ರಫ್ತು ಮಾಡೋ ಲೆವೆಲ್ ಬೆಳೆದಿರೋ ದೇಶ ಭಾರತ. ಇಲ್ಲ ಹೈನುಗಾರಿಕೆನೇ ಹೆಚ್ಚಿಗೆ, ಜೊತೆಗೆ ಕೃಷಿ ಅಮೃತದ ದೇಶ ನಮ್ಮದು. ಅಂಥದ್ರಲ್ಲಿ ನಮ್ಮ ದೇಶಕ್ಕೆ ಬೇರೆ ಹಾಲು ಬರೋ ಅವಶ್ಯಕತೆ ಇಲ್ಲ, ಸಾಧ್ಯನೇ ಇಲ್ಲ. 1 ರೂಪಾಯಿಗೆ ಯಾವ ಹಸಿನಲ್ಲಿ ಹಾಲು ಬರೋಕ್ಕೆ ಸಾಧ್ಯ ಇಲ್ಲ. ಅದು ಯಾವ ರೀತಿ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಅದು ಆಗಬಾರ್ದು. ಅದಾಗ್ದಂಗೆ ನಿಮ್ಮಂಥ ಎಲ್ಲ ಮೀಡಿಯಾದವರು ಪ್ರಾಮಾಣಿಕವಾಗಿ ಜನಕ್ಕೆ ತೋರಿಸಿ ಮುಂದೊಂದು ದಿವಸ ಮಂಡ್ಯ ಅಷ್ಟೇ ಅಲ್ಲ, ಇಡೀ ರಾಜ್ಯದ ಜನ ಬೀದಿಗಿಳಿದು ಇದು ಹೋರಾಟ ಮಾಡಬೇಕಾಯ್ತದೆ. ಇದಿರೋದು 1.25 ಲಕ್ಷ ಜನ ಹಾಲಾಗ್ತಿರೋದಲ್ಲ. ಇದನ್ನು ನೀವು ತಿಳ್ಕೋಬೇಕು. ಎಲ್ಲ ಪೂರ್ತಿ 1.25 ಕೋಟಿ 1.25 ಕೋಟಿ ಜನ ಎಲ್ಲ ಹಾಲಾಗ್ತಿರೋದು ಬರೀ ಅವ್ರ ಮನೇಲಿ 3 4 5 ಪ್ರತಿ ಅಂಥದ್ದು 70% ಕೃಷಿ ಏನು ನಂಬೈತೆ ಅಷ್ಟೂ ಮನೇಲೂ ಹಾಲಾಗ್ತವ್ರೆ ಲೆಕ್ಕ. ಹಂಗಾಗಿ ಎಲ್ಲರೂ ಬೀದಿಗೆ ಬರ್ತಾರೆ. ಆ ಥರ ಮಾಡ್ಕೋಬೇಡಿ ಸರ್ಕಾರಗಳು. ಅಂಥದ್ದನ್ನು ಆಮದು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಮ ರೈತರಿಗೆ ಬದುಕೋಕ್ಕೆ ಅವಕಾಶ ಇರೋಂಥ ಹಾಲನ್ನು ಕಿತ್ಕೋಬೇಡಿ. ಅದರಿಂದ ಬರೋಂಥ ಸಗಣಿ ಗೊಬ್ಬರದಲ್ಲಿ
ಕೃಷಿ ಬೆಳೆಸ್ಕೊತವ್ರೆ ಅದ್ರ ಮನೆನೂ ಹಾಳು ಮಾಡಬೇಡಿ. ಕೃಷಿ ಉಳಿಬೇಕಾದ್ರೆ ಹೈನುಗಾರಿಕೆ ಇಂಪಾರ್ಟೆಂಟು, ಹೈನುಗಾರಿಕೆ ಉಳಿಕೆ ಕೃಷಿ ಇಂಪಾರ್ಟೆಂಟು. ಎರಡನ್ನೂ ನೀವೆಲ್ಲ ಪ್ರಾಮಾಣಿಕವಾಗಿ ರಾಜಕಾರಣಿಗಳು ಒತ್ತು ಕೊಟ್ಟು ಉಳಿಸಿ.